ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ ಬಂಧುಗಳೇ. ನಮ್ಮ ಕಾಂಗ್ರೆಸ್ ಸರ್ಕಾರ ಎತ್ತ ಹೊರಟಿದೆ ಅಂತ ಹೇಳಲಿಕ್ಕೆ ಮೊನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂಥ ಗಲಾಟೆಗಳಲ್ಲಿ ಒಬ್ಬ ಪ್ರಮುಖವಾದ ನಾಯಕ ಈ ರೀತಿ ಬಹಿರಂಗವಾಗಿ ಹೇಳ್ತಾನೆ, ನಾನು ಇವ್ರನ್ನ ಮುಗಿಸ್ತೀನಿ, ಇವ್ರ ಮನೆಗೆ ಬೆಂಕಿ ಇಡ್ತೀನಿ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ದಯವಿಟ್ಟು ತಾವು ಒಂದ್ಸರಿ ವೀಕ್ಷಣೆ ಮಾಡಿ, ಗೊತ್ತಾಗ್ತದೆ. ನೋಡಿ, ಅವ್ರನ್ನ ದುಃಖ ಇಲ್ಲಿವರೆಗೂ ನನ್ನ ಇಟ್ಕೊಂಡು ಈ ಕಡೆ ತಗೊಂಡ್ ಬರ್ತಿದ್ದಾರೆ. ನಾನು ಯಾರನ್ನೋದು ಕೂಡ ಇನ್ನ ಇವ್ರನ್ನ ಮುಗಿಸ್ತಾ ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಗೌರ್ಮೆಂಟ್ಗೆ. ಈ ತರ ಓಪನ್ ಚಾಲೆಂಜ್ ಆಗಿ ಹೋಗಿತಾ ಇದ್ದಾನೆ ಅವನು. ಈ ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದಾನೆ, ನಾನು ಇವ್ರು ಮುಗಿಸ್ತೀನಿ ಅಂತ. ಇವನನ್ನು ಫಸ್ಟ್ ಗೂಂಡಾ ಆ್ಯಕ್ಟಲ್ಲಿ ತೊಗೊಂಡು ಒಳಗಡೆ ಹಾಕ್ಬೇಕು. ಇವನಿಗೆ ಲಾ ಆ್ಯಂಡ್ ಆರ್ಡರ್ ಏನು ಮಾಡ್ತಾ ಇದ್ದಾರೆ? ಕೇವಲ ಸರ್ಕಾರ ಒಬ್ಬ ವ್ಯಕ್ತಿನ, ಒಬ್ಬ SP ನ ತಲೆದಂಡೆ ಮಾಡಿದ್ರೆ ಸಾಕಾಗೋದು. ಇಂಥ ಗೂಂಡಾಗಳನ್ನು, ಇಂಥ ರಾಜಕೀಯ ನಾಯಕರನ್ನು ನಮ್ಮ ಸಾಮಾನ್ಯ ಜನ ಈ ರೀತಿ ಮಾತಾಡಿದಾಗ ಸಾಮಾನ್ಯ ಜನರಿಗೆ ಏನಾಗುತ್ತೆ? ಉದ್ವೇಗ ಆಗುತ್ತೆ. ಇವನ ಮುಖಾಂತರ ಒಂದು ಜೀವ ಹೋಯ್ತು. ಅವನ ಕುಟುಂಬಕ್ಕೆ ಯಾರು ಮುಂದೆ? ಇಂಥ ವ್ಯಕ್ತಿಗಳನ್ನು ಬೆಳೆಸ್ಲಿಕ್ಕೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏಕ್ದಮ್ ಇವರನ್ನು ಕಾನೂನು ಕುಣಿಕೆಗೆ ಒಪ್ಪಿಸಿ ಇಮ್ಮಿಡಿಯೇಟ್ ಆಗಿ ಇವರನ್ನು ಜೈಲೊಳಗೆ ಹಾಕಬೇಕು. ಆಮೇಲೆ ಆ ಬ್ಯಾನರ್ ವಿಚಾರಕ್ಕೆ ಫೈರ್ ಮಾಡುವಂಥ ಅಧಿಕಾರವನ್ನು ಕೊಟ್ಟವರು ಯಾರು? ಅಲ್ಲಿ ಅಮಾಯಕರ ಜೀವಗಳೋದು ಯಾರು ಜವಾಬ್ದಾರಿ? ಇವರು ದುಡ್ಡು ಕಾಸಿಂದ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ನಾಯಕರು ಗಣಿ ಮಣ್ಣನ್ನು ಹಗದು ₹3 ಪರ್ಚೇಸ್ ಮಾಡಿ ₹600 ಮಾರಿ ಕೋಟ್ಯಾಧಿಪತಿಗಳಾದಂಥ ಇತಿಹಾಸ ತಾವೆಲ್ಲ ನೋಡಿದಿರಿ. 37, 38, 40 ತಿಂಗಳು ಜೈಲಲ್ಲಿ ಇದು ಬಂದು ಈಗ ಬೇಲ್ ಮೇಲಿದ್ದಾರೆ. ಅಂಥವ್ರ ರಕ್ಷಣೆ ಇಂಥವರೆಲ್ಲ ರಾಜಕೀಯ ಮಾಡಿದಾಗ ಸಾಮಾನ್ಯ ಜನಕ್ಕೆ ಬೆಲೆಯಲ್ಲಿ ಸಿಗ್ತದೆ. ದಯವಿಟ್ಟು ಇಂಥದನ್ನು ಮಾಡಬಾರ್ದಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವರ ಬಗ್ಗೆ ನಿರ್ದಾಕ್ಷಿಣ್ಯವಾದ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಅಲ್ಲಿ ಯಾರ್ಯಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ ಅವರೆಲ್ಲರ ಮೇಲೆ ಕೂಡ ಅಲ್ಲಿರ್ತಕ್ಕಂಥ SP ಮತ್ತು ಜಿಲ್ಲಾಡಳಿತ ಕೈಗೊಳ್ಳಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಎರಡನೇದು, ಆ ಕೋಗಿಲೆ ಬಳಿ ಮನೆಗಳನ್ನು ಕಂದಾಯ ಇಲಾಖೆ ನೆಲಸಮ ಮಾಡಿ ಅವರನ್ನು ಬೀದಿಯಲ್ಲಿ ನಿಲ್ಲಿಸಿ ಮತ್ತು ಅದೇ ಜಾಗದಲ್ಲಿ ಅವರನ್ನು ಟೆಂಟ್ಗಳನ್ನು ಹಾಕೊಳ್ಳಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಕಂದಾಯ ಇಲಾಖೆ ಆ ಸರ್ಕಾರ ಜಮೀನು ಒತ್ತುವರಿ ಮಾಡಾದ್ಮೇಲೆ ಯಾಕೆ ಇನ್ನೂವರೆಗೂ ಫೆನ್ಸಿಂಗ್ ಮಾಡಲಿಲ್ಲ? ಮತ್ತು ಅಲ್ಲಿ ಯಾರು ಅಲ್ಲಿ ಹುಟ್ಟುತಹ ಅಲ್ಲಿ ಯಾರು ಇರತಕ್ಕಂಥ ವ್ಯಕ್ತಿಗಳಲ್ಲ, ಅವರೆಲ್ಲ ವಲಸೆ ಬಂದಂಥ ವ್ಯಕ್ತಿಗಳು. ಅದೆಲ್ಲ ಕೂಡ ಕೆಲವು ಮಾಧ್ಯಮಗಳ ಮುಖಾಂತರ ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟಲ್ಲೇ ನಮಗೆ ಅರ್ಥ ಆಗ್ತಾ ಇದೆ. ಇವರೆಲ್ಲ ಬೇರೆ, ನೀವು ಹೇಳಿದಂಗೆ ಬಾಂಗ್ಲಾದವರು ಮತ್ತು ಬೇರೆ ಬೇರೆ ಹೊರದೇ ಪ್ರದೇಶಗಳಿಂದ ಬಂದಂಥವ್ರು ಅಂತ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೂ ಕೂಡ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ನಾನು ಇವರಿಗೆ ಮನೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಕಾನೂನು ಪ್ರಕಾರವಾಗಿ ಇವರಿಗೆ ಕೊಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಿನಿಮಮ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಕೂಡ 5 ವರ್ಷ ಮಿನಿಮಮ್ ಅವನು ಒಂದೇ ಜಾಗದಲ್ಲಿ ನೆಲೆಸಿರಬೇಕು. ಅದಕ್ಕೆ ತಕ್ಕಂಥ ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ID ಮತ್ತು ಅಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡಬೇಕು. ಇವರು BPL ಕಾರ್ಡಲ್ಲಿ ಒಳಗಿದ್ದಾರೆ ಮತ್ತು ಇವರಿಗೆ ಸಾಕಷ್ಟು ತಿಂಗಳಿಗೆ ಸಂಪಾದನೆ ಭಾಳ ಕಡಿಮೆ ಇದೆ ಅಂತ ಅವರಿಗೆ ಗೊತ್ತಾಗಬೇಕು. ಅಂಥ ವ್ಯಕ್ತಿಗಳು ಮಾತ್ರ ಮನೆ ನಿರ್ಮಾಣ ಮಾಡಲಿಕ್ಕೆ ಅದು ಕೂಡ ಅಪ್ಲಿಕೇಶನ್ ಹಾಕ್ಕೋಬೇಕು ಅವರು. ಅದಾದಮೇಲೆ ತಾನೇ ನಮ್ಮ ಸರ್ಕಾರ ಮನೆ ಕೊಡುವಂಥ ವಿಚಾರ ಮಾಡಬಹುದು. ಅದು ಬಿಟ್ಟು 2 ವರ್ಷ 1 ವರ್ಷ ಮಾಡಿದ್ರೆ, ಇವ್ರಿಗೂ ಮನೆಗಳು ಕೊಡ್ತೀನಿ ಸರ್ಕಾರ ಮಾಡಿದ್ರೆ, ಇನ್ನು ಮುಂದೆ ಜನ ಏನು ಮಾಡ್ತಾರೆ ಅಂದರೆ, ವಿಧಾನಸೌಧ ಮತ್ತು ಕಾಲೇಜಾದ ಮನೆಗಳು ಹಾಕ್ಕೊಂಡು ನಾವು ಇಲ್ಲಿ 25 ವರ್ಷದ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮುಖ್ಯಮಂತ್ರಿಗಳು ಏನು ಮಾಡೋಕ್ಕಾಗ್ತದೆ ಹೇಳಿ? ಹಾಗಾಗಿ ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ದಯವಿಟ್ಟು ಕಾನೂನು ಕ್ರಮ ಕೈಗೊಂಡು ಸುಳ್ಳು ಆಶ್ವಾಸನೆಗಳನ್ನು ಕೊಡುವುದನ್ನು ತಪ್ಪಿಸಬೇಕು ಅನ್ನೋದು ನನ್ನ ಮನವಿ ಕೂಡ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ.